ಜೀವನವೇ ಮುಗಿತು ಅಂತಿದ್ದಾಗ ಬಿಗ್ ಬಾಸ್ ಅವಕಾಶ ಸಿಕ್ತು. ನನಗೆ ಪುನರ್ಜನ್ಮ ಬಿಗ್ ಬಾಸ್ ಕೊಟ್ಟಿದೆ ಅಂತ ಚೈತ್ರಾ ಕುಂದಾಪುರ ಭಾವುಕರಾಗಿ ತಿಳಿಸಿದ್ದಾರೆ. ಜೈಲು ವಾಸ, ಪ್ರಕರಣಗಳು, ವಿವಾದ ಈ ಎಲ್ಲದರ ಮಧ್ಯೆ ಬಂದಂತ ಬಿಗ್ ಬಾಸ್ ಅವಕಾಶ ಅವರ ಬದುಕಿನಲ್ಲಿ ದೊಡ್ಡ ತಿರುವಾಗಿದೆಯಂತೆ. ಶೋ ಮುಗಿದ ಮೇಲೆ ತಮ್ಮ ಜೀವನದಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಅವರು ಮನಸಾರೆ ಹಂಚಿಕೊಂಡಿದ್ದಾರೆ. ಬಿಗ್ ಬಾಸ್ ಬಗ್ಗೆ ನನಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ನಾನು ಹಲವಾರು ಭಾಷಣಗಳಲ್ಲಿ ಆ ಶೋನ ಟೀಕಿಸಿದ್ದೆ. ಆದ್ರೆ ಒಳಗೆ ಹೋಗಿ ಬಂದ ಮೇಲೆ ಆ ಶೋ ನನ್ನ ಬದುಕನ್ನೇ ಬದಲಾಯಿಸಿತು ಅಂತ ಚೈತ್ರಾ ಹೇಳ್ಕೊಂಡಿದ್ದಾರೆ. 16ರ ವಯಸ್ಸಿನಿಂದಲೇ ಹೋರಾಟ, ಸಂಘಟನೆ, ಬೆದರಿಕೆ ಕರೆಗಳು, ದಾಳಿಗಳು ಈ ಎಲ್ಲ ಒತ್ತಡದಲ್ಲಿ ಬದುಕ್ತಾ ಇದ್ದ ನಾನು ಒಂದು ಹಂತದಲ್ಲಿ ಜೀವನವೇ ಮುಗೀತು ಅನ್ನಿಸ್ತಾ ಇತ್ತು ಅಂತ ಭಾವೋದ್ರಿಕ್ತರಾಗಿದ್ದಾರೆ. ಒಂದು ಫೋನ್ ಕಾಲ್, ದೇವರ ಫೋಟೋದಿಂದ ಬಿದ್ದ ಒಂದು ಹೂ, ಈ ಎರಡೇ ಬಿಗ್ ಬಾಸ್ಗೆ ಒಪ್ಕೊಳ್ಳೋದಕ್ಕೆ ಕಾರಣ ಆಗಿದ್ವು ಅಂತ ಕೂಡ ಅವ್ರು ಹೇಳ್ತಾರೆ. ಶೋಗೆ ಹೋಗದೆ ಇದ್ದಿದ್ರೆ ನಾನು ಕಳೆದುಕೊಂಡಿದ್ದೆಲ್ಲವನ್ನ ಇಷ್ಟು ಸುಲಭವಾಗಿ ವಾಪಸ್ ಪಡ್ಕೊಳ್ಳೋಕೆ ಆಗ್ತಾ ಇರ್ಲಿಲ್ಲ ಅಂತ ಚೈತ್ರಾ ಹೇಳಿದ್ದಾರೆ. ಜೈಲಿನಲ್ಲಿ ಇದ್ದಾಗ ಮುಖ ತೋರ್ಸೋಕೆ ಆಗದೆ ಇರುವಂತ ಸ್ಥಿತಿಯಲ್ಲಿ ಇದ್ದಂತ ತಾಯಿ ಇವತ್ತು ಬಿಗ್ ಬಾಸ್ ಮನೆಯೊಳಗೆ ಬಂದು ಹೋದ್ಮೇಲೆ ಹೀರೋಯಿನ್ ಆಗಿದ್ದಾರೆ ಅಂತ ಚೈತ್ರಾ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಬಿಗ್ ಬಾಸ್ ನನಗೆ ಪುನರ್ಜನ್ಮ ನೀಡಿದೆ. ನಮ್ಮ ಮನೆಯ ದೇವರ ಕೋಣೆಯಲ್ಲೂ ಇವತ್ತಿಗೂ ಕೂಡ ಕಲರ್ಸ್ ಕನ್ನಡದ ಲೋಗೋ ಇದೆ ಅಂತ ಹೆಮ್ಮೆ ಪಡ್ತಾರೆ ಚೈತ್ರಾ. ಮದುವೆ ಆಗೋದೇ ಇಲ್ಲ ಅನ್ನುವಂತ ಪರಿಸ್ಥಿತಿಯಿಂದ ಬಿಗ್ ಬಾಸ್ ಕಾರಣದಿಂದ ಸುಲಭವಾಗಿ ಮದುವೆ ಆಗಿದ್ದು, ರಜತ್ ಅವರೇ ಮದುವೆ ಶಾಸ್ತ್ರವನ್ನ ನಡೆಸ್ಕೊಟ್ರು ಅಂತ ಹೇಳಿದ್ದಾರೆ. ನಮಗೆ ದೇವರು ಕಾಣಿಸಲ್ಲ, ಆದ್ರೆ ನಮಗಾಗಿ ಕಾಣಿಸ್ಕೊಂಡಂತಹ ದೇವರು ಬಿಗ್ ಬಾಸ್ ಅಂತ ಚೈತ್ರಾ ಕುಂದಾಪುರ ಭಾವುಕರಾಗಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.